ಇನ್ನು ಬೆಳ್ಳಂ ಬೆಳಗ್ಗೆ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ. ಧಾರವಾಡ ಮಂಡ್ಯ ಲೋಕ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಧಾರವಾಡ ಹಾಗೆ ಮಂಡ್ಯದಲ್ಲಿ ಕೆಐಡಿಬಿ ಎಇ ಗೋವಿಂದಪ್ಪ ಭಜಂತ್ರಿ ನಿವಾಸದ ಮೇಲೆ ದಾಳಿ ನಡೆದಿದೆ. ಧಾರವಾಡದ ಗಾಂಧಿನಗರ ಬಡಾವಣೆಯಲ್ಲಿರುವಂತಹ ಮನೆ ಇದು. ಡಿವೈಎಸ್ಪಿ ವೆಂಕನಗೌಡ ಪಾಟೀಲ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಬೆಳ್ಳಂ ಬೆಳಗ್ಗೆನೆ ಲೋಕ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ ಒಂದು ಧಾರವಾಡ ಮತ್ತೆ ಮಂಡ್ಯ, ಇಲ್ಲಿ ಲೋಕ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕೆಐಡಿಬಿ ಎಇ ಗೋವಿಂದಪ್ಪ ಭಜಂತ್ರಿ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಧಾರವಾಡದ ಗಾಂಧಿನಗರ ಬಡಾವಣೆಯಲ್ಲಿರುವಂತಹ ಮನೆಯ ದೃಶ್ಯ ಇದು ನೋಡಿ. ಅಲ್ಲಿ ಇನ್ಫಾರ್ಮೇಶನ್ ಪಕ್ಕಾ ಸಿಕ್ಕಿರುತ್ತೆ, ಏನಾದ್ರೂ ಗೋಲ್ಮಾಲ್ ಆಗಿದೆ ಅಂತ. ಅದೇ ಕಾರಣಕ್ಕೆ ಇವತ್ತು ಲೋಕ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನೋಡಿ, ಮತ್ತೊಂದು ದೃಶ್ಯ ಏನ್ ಗಮನಿಸ್ತಾ ಇದ್ದೀರಾ, ಇದು ದಾವಣಗೆರೆ. ಇದು ದಾವಣಗೆರೆಯಲ್ಲೂ ಕೂಡ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ದಾಳಿಯನ್ನ ಮಾಡಿದೆ. ನಿದ್ದೆಯ ಮಂಪರಿನಲ್ಲಿದ್ದಂತ ಭ್ರಷ್ಟರಿಗೆ ಬೆಳಗ್ಗೆನೆ ಶಾಕ್ ಕೊಟ್ಟಿದ್ದಾರೆ ಲೋಕ ಅಧಿಕಾರಿಗಳು. ಮತ್ತೊಂದು ದೃಶ್ಯ ಏನ್ ಗಮನಿಸ್ತಾ ಇದ್ದೀರಾ, ಅದು ಶ್ರೀರಂಗಪಟ್ಟಣದ ದೃಶ್ಯ. ಮಂಡ್ಯ, ದಾವಣಗೆರೆ, ಧಾರವಾಡ ಹಾಗೆ ಮಂಡ್ಯ ಮೂರೂ ಭಾಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕೈಗಾರಿಕೆ ಹಾಗೆ ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕ ಶಕ್ತಿನಗರದ 3ನೇ ಕ್ರಾಸ್ನಲ್ಲಿರುವಂತಹ ಮನೆ ಮೇಲೆ ದಾಳಿ ಆಗಿದೆ. ಇದು ದಾವಣಗೆರೆಯ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ದಾವಣಗೆರೆ ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಮತ್ತೊಂದು ಕಡೆಯಲ್ಲಿ ಶ್ರೀರಂಗಪಟ್ಟಣ ಮಂಡ್ಯದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಇಲ್ಲೂ ಕೂಡ ಹಾಗೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದಿತ್ತು. ಇದರ ಹಿನ್ನೆಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಪಾಲಿಕೆ ವಲಯ ಆಯುಕ್ತ ನಾಗೇಶ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನೊಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ ನೀವು ಗ್ರಾಫಿಕ್ಸ್ನ ಮಧ್ಯಭಾಗದಲ್ಲಿ, ಅದು ಬೀದರ್ನ ದೃಶ್ಯ. ಬೀದರ್ನಲ್ಲೂ ಕೂಡ ಲೋಕ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇದು ಕೂಡ ಬೆಳಗ್ಗೆನೇ ಆಗಿದೆ ಈ ದಾಳಿ. ಎರಡೂ ಕಡೆ ದಾಳಿಯನ್ನು ಮಾಡಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಜಿಲ್ಲಾ ತರಬೇತಿ ಕೇಂದ್ರದ ಅಧಿಕಾರಿ ನಿವಾಸದ ಮೇಲೆ ರೇಡ್ ಆಗಿದೆ ಬೀದರ್ನಲ್ಲಿ. ಬೇರೆ ಬೇರೆ ಭಾಗದಲ್ಲಿ ಇವತ್ತು ರೇಡ್ ಆಗಿದೆ. ಆ ದೃಶ್ಯಗಳ ಸಮೇತವಾಗಿ ತೋರಿಸ್ತಾ ಇದ್ದೀವಿ ನಾವು. ಧಾರವಾಡ ಮೊದಲನೇ ದೃಶ್ಯ, ಹಾಗೆ ಬೀದರ್ ಮತ್ತೆ ಶ್ರೀರಂಗಪಟ್ಟಣ ಮಂಡ್ಯದಲ್ಲಿ ಲೋಕ ಅಧಿಕಾರಿಗಳು ರೇಡ್ ಅನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಚಿಕ್ಕೋಡಿ ಗ್ರಾಮ ಲೆಕ್ಕಾಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಬೋರಗಾಂವ್ ಗ್ರಾಮ ಲೆಕ್ಕಾಧಿಕಾರಿಯ ಮನೆ ಮೇಲೆ ದಾಳಿ ನಡೆಸಲಾಗಿದೆ, ಅದು ಚಿಕ್ಕೋಡಿಯಲ್ಲಿ.